ಒಂದು ಭಗಿನಿಯರೇ, ಚುನಾವಣೆ ಬಂದಾಗ ನಾನು 1997ರಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯನಾಗಿದ್ದೇನೆ. ಅದರಲ್ಲೂ ವಿಶೇಷವಾಗಿ ನಾನು 2013, 14, 18ರ ಚುನಾವಣೆ ಸಂದರ್ಭದಲ್ಲಿ ಪ್ರಥಮವಾಗಿ ನಾನು ದೇರಬೈಲ್ ಚರ್ಚಿನ ಧರ್ಮಗುರುಗಳ ಆಶೀರ್ವಾದವನ್ನು, ದೇವರ ಆಶೀರ್ವಾದವನ್ನು ತೆಗೆದುಕೊಂಡು ಚುನಾವಣೆಗೆ ಸ್ಪರ್ಧಿಸಿದಂಥ ನೆನಪು ನನಗಾಗ್ತಾಯಿದೆ. ಆ ಸಂದರ್ಭದಲ್ಲಿ ನಾವು ಚುನಾವಣೆಗೆ ನಿಂತಾಗ ದೇರಬೈಲ್ ಚರ್ಚಿನ ಧರ್ಮಗುರುಗಳು ಪರಿಸರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಮನವಿಯನ್ನು ನನಗೆ ಕೊಟ್ಟಿದ್ದರು. ಅದರಲ್ಲಿ ದೇರಬೈಲ್ ಚರ್ಚಿನ ಸುತ್ತಮುತ್ತ ಒಂದು ಫುಟ್ಪಾತ್ ನಿರ್ಮಾಣ ಮಾಡುವಂಥದ್ದು, ಉತ್ತಮವಾದಂಥ ರಸ್ತೆಯನ್ನು ನಿರ್ಮಾಣ ಮಾಡುವಂಥದ್ದು, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡುವಂಥದ್ದು ಮತ್ತು ಸ್ಮಶಾನಕ್ಕೆ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡುವಂಥದ್ದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಅವರು ಹೇಳಿದರು. ಅದು ಒಂದು 10 ವರ್ಷಗಳ ಹಿಂದೆ. ಮತ್ತೆ ಅವರು ಸಂಪೂರ್ಣವಾಗಿ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ನಮ್ಮ ಗಮನಕ್ಕೆ ತರ್ತಾ ಇದ್ದರು. ಆದರೆ ದೇವರ ಆಶೀರ್ವಾದದಿಂದ ನಮ್ಮ ಧರ್ಮಗುರುಗಳು ಯಾವುದನ್ನೆಲ್ಲ ಹೇಳಿದ್ದಾರೆ ಕೆಲಸ, ಅದನ್ನು 100% ಮಾಡಿದ ತೃಪ್ತಿ ನನಗಿದೆ. ಅದರಲ್ಲೂ ವಿಶೇಷವಾಗಿ ಶೀಲಾ ಮತ್ತು ನಮ್ಮ ಡೆಂಜಿಲ್ರವರು ಪ್ರಸ್ತುತ ಆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತರ್ತಾ ಇದ್ದಾರೆ. ಧರ್ಮಗುರುಗಳು ಸ್ವಾಗತ ಮಾಡುವಾಗ ಹೇಳಿದರು, ನಿಮಗೆ ಕ್ರಿಶ್ಚಿಯನ್ ಅರ್ಥ ಆಗ್ತದ, ಕೊಂಕಣಿ ಅರ್ಥ ಆಗ್ತದ ಕೇಳಿದರು. ನಾನು ಸಣ್ಣದಿಂದ ಬೆಳೆದದ್ದೇ ಕ್ರಿಶ್ಚಿಯನ್ ವಠಾರದಲ್ಲಿ. ನನ್ನ ಮನೆಯ ಮುಂದುಗಡೆ ಬೆನ್ನಿ ಬಾಯಮ್ಮ ಇದ್ದರು, ಹಿಂದುಗಡೆ ಜಿಲ್ಲಿ ಬಾಯಮ್ಮ ಇದ್ದರು. ನಮ್ಮ ಮನೆಯ ಮಕ್ಕಳು ದೊಡ್ಡದಾದದ್ದೇ ನಮ್ಮ ಬೆನ್ನಿ ಬಾಯಮ್ಮನ ಮನೆಯಲ್ಲಿ. ಯಾಕೆಂದರೆ ನನ್ನ ಮಿಸ್ಸಸ್ ಜಾಬಿಗೆ ಹೋಗ್ತಾ ಇದ್ದು, ನನ್ನ 3-4 ತಿಂಗಳ ಮಗು ಅಲ್ಲಿ ಜ್ಯೋತಿಯಲ್ಲಿ ಇದ್ದರು, ಅವರ ಬೆನ್ನಿ ಬಾಯಮ್ಮನ ಮಗಳು, ಅವಳೇ ನೋಡ್ತಾ ಇದ್ದು. ನನಗೆ ಭಾಳಷ್ಟು ಕ್ರೈಸ್ತ ಸಮಾಜದ ಎಲ್ಲರೂ ನನಗೆ ಭಾಳಷ್ಟು ಆತ್ಮೀಯರು. ನಮ್ಮ ಬಾಲ್ಯದ ದಿನಗಳಿಂದ ಪ್ರಸ್ತುತ ನಾವು ಈ ಪ್ರದೇಶದಲ್ಲಿ ಉತ್ತಮವಾದಂಥ ವಾತಾವರಣದಲ್ಲಿ ಒಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಇದು ಭಾಳಷ್ಟು ಪ್ರಾಮುಖ್ಯವಾದದ್ದು. ನಮ್ಮ ಜೀವನದಲ್ಲಿ ನಾವು ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರೂ ಒಂದು ಎಲ್ಲರ ಹತ್ರ ಪ್ರೀತಿ, ವಿಶ್ವಾಸ ತೋರಿಸಿದರೆ ಅದೇ ಶಾಶ್ವತವಾಗಿ ಉಳಿಯುವಂಥದ್ದು. ಖಂಡಿತವಾಗಿಯೂ ತಮ್ಮೆಲ್ಲರ ಆಶೀರ್ವಾದದಿಂದ ನಾವು ಚುನಾವಣೆಗೆ ನಿಂತಾಗಿರಲಿ, ಇಲ್ಲದಾಗಿರಲಿ, ಅವೆಲ್ಲ ನಮಗೆ ಆಶೀರ್ವಾದ ಮಾಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಬರ್ತಕ್ಕಂಥ ಈ ಕೊಟ್ಟಾರ ಪ್ರದೇಶ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಂಡಿದೆ. ಕೆಲವೊಂದು ಸಮಸ್ಯೆಗಳು ಬಾಕಿ ಇರ್ತಕ್ಕಂಥ ಕೆಲಸಗಳು ಇನ್ನೂ ಆಗಲಿಕ್ಕಿದೆ. ಯಾಕೆಂದರೆ ನಮ್ಮ ಈ ರಸ್ತೆ ಸುಮಾರು 40 ಫೀಟ್ ರಸ್ತೆ ಆಗಲಿಕ್ಕಿದೆ. ಇಲ್ಲಿ ಈಗಾಗಲೇ 2 ಫ್ಲ್ಯಾಟ್ನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅವ್ರು ಕನ್ಸ್ಟ್ರಕ್ಷನ್ ಆದ ಕೂಡಲೇ ನಮ್ಮ ರಸ್ತೆಗೆ ಜಾಗ ಬಿಡ್ತಾರೆ. ಈಗ ಆಲ್ರೆಡಿ ಬಿಟ್ಟು ಅಂತ ಒಂದು ಲೈಸೆನ್ಸ್ ಕೊಡುವಾಗಲೇ ಅವರಿಗೆ ಜಾಗ ಬಿಡಲಿಕ್ಕೆ ನಾವು ಮಹಾನಗರ ಪಾಲಿಕೆ ಅವರಿಗೆ ಲೈಸೆನ್ಸ್ ಕೊಟ್ಟಿದೆ. ಆದರೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಕೊಟ್ಟಾರ ಇನ್ಫೋಸಿಸ್ನಿಂದ ಒಂದು KSRTC ವೃತ್ತ ತನಕ ಉತ್ತಮವಾದಂಥ ರಸ್ತೆ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಫುಟ್ಪಾತ್ ಇರ್ಬೋದು ಅಥವಾ ಇಂಟರ್ಲಾಕ್ ಆಗುವಂಥ ಕಾಮಗಾರಿಗಳನ್ನು ಮಾಡಿ ಒಂದು ಮಾದರಿ ರಸ್ತೆಯನ್ನಾಗಿ ನಿರ್ಮಾಣ ಮಾಡುವಂಥ ಒಂದು ಮುಂದಿನ ಯೋಜನೆಗಳಿವೆ. ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಕೊಟ್ಟಾರ ವಾರ್ಡ್ ನಮ್ಮ ಮಂಗಳೂರು ನಗರದಲ್ಲಿ ಮಾದರಿಯಾದಂಥ ವಾರ್ಡ್ ಆಗಿದೆ. ಇಲ್ಲಿ ಹೆಚ್ಚಿನ ಶಿಕ್ಷಣ ಹೊಂದಿದವರು ಮತ್ತು ಎಲ್ಲರನ್ನು ಒಂದು ರೀತಿಯಲ್ಲಿ ಒಂದೇ ಕುಟುಂಬದವರಂತೆ ಕೊಂಡು ಹೋಗುವಂಥ ವ್ಯಕ್ತಿತ್ವ ಇರ್ತಕ್ಕಂಥ ಭಾಳಷ್ಟು ಜನರಿದ್ದಾರೆ. ಇವತ್ತು ನಮ್ಮ ಜೆರಲ್ಡ್ ಕ್ಯಾಸ್ಟಲಿನ್ನವರ ಈ ವೇದಿಕೆ ಅವರನ್ನು ಸಹ ನಾನು ನೆನಪಿಸಿಕೊಂಡು, ಯಾಕೆಂದರೆ ಅವರು ನಮ್ಮ ರಾಜಕೀಯ ಜೀವನದಲ್ಲಿ ಕ್ಯಾಸ್ಟಲಿನ್ ಕುಟುಂಬದವರು ನಮಗೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರ ಸಹೋದರರು ಇಲ್ಲಿದ್ದಾರೆ, ಅವರ ಸಹೋದರರಾಗಲಿ ಮತ್ತು ಎಲ್ಲರೂ ನಮಗೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ. ಅವರನ್ನು ಸಹ ನಾನು ನೆನೆಸಿಕೊಂಡು, ಮತ್ತು ಮೈಕಲ್ರವರು ನನ್ನ ಕ್ಲಾಸ್ಮೇಟ್, ಕೆನರಾ ಹೈಸ್ಕೂಲ್ ಉರ್ವದಲ್ಲಿ ನಾವು 8ನೇ ಕ್ಲಾಸಿಂದ
10ನೇ ಕ್ಲಾಸ್ ತನಕ ಕ್ಲಾಸ್ಮೇಟ್ ಆಗಿದ್ದೆವು ಮತ್ತು NCCಯಲ್ಲಿ ಒಟ್ಟಿಗಿದ್ದೆವು. NCCಯಲ್ಲಿ ಒಂದು 4ರಿಂದ 6 ಗಂಟೆ ತನಕ NCC ನಮಗೆ ಪೆರೇಡ್ ಇರ್ತದೆ ಮತ್ತು 6 ಗಂಟೆಗೆ ಚಹಾ ಕಾಫಿ ಎಲ್ಲ ಬರ್ತದೆ. ಆಗ ನಾವು ಒಟ್ಟಿಗೆ ಮೈಕಲ್ ಮತ್ತು ನಾನು ಒಟ್ಟಿಗೆ ಚಹಾ ಕುಡ್ದಂತ ನೆನಪಾಗ್ತಾ ಇದೆ. ಅದೇ ರೀತಿ ಎದುರುಗಡೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮುರಳಿ ಕೂತ್ಕೊಂಡಿದ್ದಾರೆ, ಮುರಳೀಧರ್ ಕಾಮತ್. ಅವರು ನಾವು ಗೌರ್ಮೆಂಟ್ ಕಾಲೇಜ್, ಸರ್ಕಾರಿ ಕಾಲೇಜಿನಲ್ಲಿ ಅವರು ಫೈನಲ್ ಇಯರಲ್ಲಿರುವಾಗ ನಾನು ಸೆಕೆಂಡ್ ಇಯರಲ್ಲಿದ್ದೆ. ಅವರನ್ನು ಸಹ ಇಲ್ಲಿ ನೋಡಿದ್ದು ಭಾಳಷ್ಟು ಸಂತೋಷವಾಯಿತು. ಪೂಜನೀಯ ಧರ್ಮಗುರುಗಳ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಸುಖ, ಶಾಂತಿ, ಸಮೃದ್ಧಿ ದೊರಕುವಂತೆ ಆಗಲಿ ಮತ್ತು ನಾನು ಯಾವಾಗಲೂ ತಮ್ಮ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸುವಂಥ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡ್ತೇನೆ ಎಂದು ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.